ಜಿಲ್ಲೆಯಲ್ಲೂ ಕೂಡ ಮಳೆಯ ರಾಧಾಂತ ಮುಂದುವರಿಸ್ತಾ ಇದೆ. ಪ್ರಮುಖವಾಗಿ ಅಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆಗಾಳಿಗೆ ವಿದ್ಯುತ್ ತಂತಿ ಮೇಲೆ ತೆಂಗಿನ ಮರವೊಂದು ಬಿದ್ದು ಅಪಾಯಕಾರಿ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ತೀರಾ ಅಪಾಯಕಾರಿಯಾಗಿತ್ತು ಸಿಚುವೇಶನ್ ಅನ್ನೋದು ತಿಳಿದು ಬರ್ತಾ ಇದೆ. ಚನ್ನರಾಯಪಟ್ಟಣ ತಾಲೂಕಿನ ದಿಂಡಿಗೂರು ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ರಸ್ತೆಗೆ ಅಡ್ಡಲಾಗಿ ವಿದ್ಯುತ್ ತಂತಿಯ ಮೇಲೇನೆ ಮರವೊಂದು ಬಿದ್ದಿದೆ. ದಿಂಡಿಗೂರು ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದೆ. ಹೀಗಾಗಿ ಗ್ರಾಮಸ್ಥರು ಬಹಳ ತೊಂದರೆಯನ್ನ ಕೂಡ ಅನುಭವಿಸಿದ್ದಾರೆ. ಹಾಸನದಲ್ಲಿ ಕಳೆದ 2-3 ವಾರಗಳಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ. ಇನ್ನು ತೆಂಗಿನ ಮರ ಅಲ್ಲಿ ಅಪಾಯಕಾರಿಯಾಗಿ ಬಿದ್ದಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ವಿದ್ಯುತ್ ತಂತಿ ಮೇಲೇನೆ ತೆಂಗಿನ ಮರ ಬಿದ್ದ ಪರಿಣಾಮ ರಸ್ತೆಗೂ ಕೂಡ ಅಡ್ಡಲಾಗಿದೆ. ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ. ಹಾಗೆ ವಿದ್ಯುತ್ ಸಂಪರ್ಕ ಕೂಡ ಅಲ್ಲಿ ಕಡಿತ ಆಗಿದೆ. ವಿದ್ಯುತ್ ವ್ಯತ್ಯಯದಿಂದ ಜನ ಅಲ್ಲಿ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ. ಮಳೆ ಇನ್ನೇನು ಅನಾಹುತಗಳನ್ನು ಸೃಷ್ಟಿ ಮಾಡಿಬಿಡುತ್ತೋ ಅನ್ನುವಂತಹ ಆತಂಕದ ಕಣ್ಗಳಿಂದಲೇ ಸದ್ಯಕ್ಕೆ ನೋಡ್ತಾ ಇದ್ದಾರೆ. ಮತ್ತು ಜಿಲ್ಲಾಡಳಿತ ಕೂಡ ಒಂದಷ್ಟು ಅಡ್ವೈಸರಿ ಗೈಡ್ಲೈನ್ಸ್ ಅನ್ನೆಲ್ಲ ಕೊಟ್ಟಿದೆ. ಅನಾವಶ್ಯಕವಾಗಿ ರೋಡಲ್ಲಿ ಹೋಗೋದು, ಆಚೆ ಬರೋದು ಎಲ್ಲ ಮಾಡಬೇಡಿ, ಮಳೆ ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ ಅಂತ ಅಡ್ವೈಸರಿ ಗೈಡ್ಲೈನ್ಸ್ ಅನ್ನೆಲ್ಲ ಕೊಟ್ಟಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಮಳೆಯಿಂದ ಆಗಿರುವಂತಹ ಎಡವಟ್ಟನ್ನು ನೀವು ಗಮನಿಸ್ತಾ ಇದ್ದೀರಾ.